ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಗೋಧಿ ಹಿಟ್ಟು ಬೆಲ್ಲವನ್ನ ಸೇರಿಸ್ಬಿಟ್ಟು ಶಂಕರ್ ಪೋಳಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಮೈದಾ ಹಿಟ್ಟು ಸಕ್ಕರೆಯಲ್ಲಿ ಮಾಡ್ತಾರೆ. ನಾನಿಲ್ಲಿ ಗೋಧಿ ಹಿಟ್ಟು ಹಾಗೂ ಬೆಲ್ಲದ ಮಿಶ್ರಣದಿಂದ ಶಂಕರ್ ಪೋಳಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ ನಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ನಾನು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಬೌಲ್ ನಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬೆಲ್ಲವನ್ನ ಕರ್ಸ್ಕೊಳ್ಳೋಣ. ಸ್ವಲ್ಪ ಕರಗಿದ್ರೆ ಸಾಕು. ನೋಡ್ರಿ, ಈ ರೀತಿ ಕರಗಿದ್ರೆ ಸಾಕು. ಇದನ್ನ ಒಂದ್ ಸೈಡ್ ಅಲ್ಲಿ ಎತ್ತಿಡನ್ರಿ. ನೆಕ್ಸ್ಟ್ ಇಲ್ಲಿ ಒಂದು ತಾಟಲ್ಲಿ ಅದೇ ಬೌಲ್ ನಲ್ಲಿ ನಾನು 3 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, 3 ಬೌಲ್ ಅದೇ ಅಳತೆ ಪ್ರಕಾರನೇ ನಾವು ತಗೋಬೇಕಾಗುತ್ತೆ. ನೆಕ್ಸ್ಟ್ 4 ಟೇಬಲ್ ಸ್ಪೂನು ಚಿರೋಟೆ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಬೌಲ್ ನಲ್ಲಿ 4 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಇದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳನ್ರಿ. ಹಾಗೆ ಹೊಸಬ್ರು ನಮ್ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇಲ್ಲಿ ನೆಕ್ಸ್ಟ್ ನಾನು ಅದೇ ಬೌಲ್ದಷ್ಟು ಅರ್ಧ ಎಣ್ಣೆ ಅರ್ಧ ತುಪ್ಪವನ್ನ ಹಾಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಚಿಟಿಗೆಯಷ್ಟು ಉಪ್ಪು, ಸ್ವಲ್ಪ ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಪ್ಪ ಕಾದಿದೆ. ಬಿಸಿ ಬಿಸಿ ತುಪ್ಪವನ್ನೇ ಹಾಕೊಂಡು ನಾವು ಕಲ್ಸ್ಕೊಬೇಕಾಗತ್ತೆ. ತುಪ್ಪ ಎಣ್ಣೆ ಇದರಲ್ಲಿ ನಾನು ಒಂದು ಮುಕ್ಕಾಲು ಭಾಗದಷ್ಟು ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಸ್ಪೂನು ಸಹಾಯದಿಂದ ನಾವು ಇದನ್ನ ಕಲ್ಸ್ಕೊಬೇಕಾಗತ್ತೆ. ಅದು ಮತ್ತೆ ಬಿಸಿ ಬಿಸಿ ಮುಟ್ಟಿದ್ರೆ ಕೈ ಸುಡೋ ಸಾಧ್ಯತೆ ಇರುತ್ತೆ. ನೋಡ್ರಿ, ಅಷ್ಟನ್ನು ಹಾಕೊಂಡು ಸ್ಪೂನ್ ಅಲ್ಲೇ ನಾವು ಕಲ್ಸ್ಕೊಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಅದು ಹಿಟ್ಟಲ್ಲೆಲ್ಲ ಅದು ಎಣ್ಣೆ ಚೆನ್ನಾಗಿ ಬೆರಿಬೇಕು ಕಣ್ರಿ. ಎಲ್ಲ ಒಂಥರ ಸ್ವಲ್ಪ ರವೆ ರವೆ ಟೈಪ್ ಅಲ್ಲಿ ಬರ್ಬೇಕು ಹಿಟ್ಟು. ನೋಡ್ರಿ, ಚೆನ್ನಾಗಿ ನೋಡ್ರಿ ಈ ರೀತಿ ಉಂಡೆ ಕಟ್ಟಂಗ್ ಇರ್ಬೇಕು. ಹಿಟ್ಟು ಚೆನ್ನಾಗಿ ಬೆರ್ತಿದೆ, ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬೆರ್ತಿದೆ ಅದಕ್ಕೆ. ನೋಡ್ರಿ, ನೆಕ್ಸ್ಟ್ ಕರಗಿರುವಂತಹ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ತಾನೆ ನಾವು ಕಲ್ಸ್ಕೊಬೇಕಾಗತ್ತೆ. ಜಾಸ್ತಿ ನೋಡ್ರಿ ಒಂದೇ ಸಮನೆ ಅಷ್ಟನ್ನು ಹಾಕೊಳಕ್ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪ ಹಾಕೊಳ್ತಾನೆ ನಾವು ಹಿಟ್ಟನ್ನ ಕಲ್ಸ್ಕೊಬೇಕಾಗತ್ತೆ. ನೋಡ್ರಿ, ಇಲ್ಲಿ ನಾನು ಅಷ್ಟನ್ನು ಹಾಕ್ತಾ ಇದೀನಿ. ಕರೆಕ್ಟ್ ಆಗುತ್ತೆ ಕಣ್ರಿ. ಒಂದ್ ಮುಕ್ಕಾಲ್ ಬೌಲ್ ಬೆಲ್ಲ ತಗೊಂಡ್ರೆ ಮುಕ್ಕಾಲ್ ಬೌಲ್ ನಷ್ಟೇ ನಾವು ನೀರ್ ಹಾಕೊಂಡಿದೀನಿ ನಾನು. ಹಾಗಾಗಿ ನೋಡಿ ಅಷ್ಟನ್ನು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದೀನಿ. ತೀರಾ ಮಿದುವಾಗಿ ಬೇಡ, ಒಂದ್ ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿಗೆ ಇರ್ಲಿ, ಆ ರೀತಿ ನಾವು ಕಲ್ಸ್ಕೊಬೇಕಾಗತ್ತೆ. ಚೆನ್ನಾಗಿ ನೀರು ಚಿಮಿಸ್ಕೊಂಡು ನೋಡ್ರಿ, ಇದು ಶಂಕರ್ ಪೋಳಿ ತುಂಬಾನೇ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ರೆ ಕರಗುತ್ತೆ ಕಣ್ರಿ. ಆ ರೀತಿ ಬರುತ್ತೆ. ಇದು ತುಂಬಾನೇ ಚೆನ್ನಾಗಿರುತ್ತೆ. 1 ತಿಂಗಳು ತನಕ ನಾವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಈವ್ನಿಂಗು ಟೀ ಕುಡಿಯೋ ಟೈಮ್ ನಲ್ಲಿ ನಾವು ಇದು ಗರಿಗರಿಯಾದ ಶಂಕರ್ ಪೋಳಿನ ತಿನ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ಹಿಟ್ಟನ್ನ ಕಲ್ಸ್ಕೊಂಡಾಗಿದೆ. ಇದು ಒಂದ್ 10 ನಿಮಿಷ ನೆನೆಯೋಕೆ ಬಿಡೋಣ. ನೋಡಿ, ನೆಂದಿದೆ. ನೆಕ್ಸ್ಟ್ ಇದನ್ನ ನಾವು 2 ಭಾಗವಾಗಿ ನಾವು ಚಾಕುವಿನಿಂದ ಕಟ್ ಮಾಡ್ಕೊಳ್ಳೋಣ್ರಿ. ಒಂದೇ ಲೆವೆಲ್ ತಗೊಳ್ಳೋಣ ಹಿಟ್ಟು. ಅದ್ರಲ್ಲಿ ಒಂದನ್ನ ತಗೊಂಡ್ಬಿಟ್ಟು ನಾವೀಗ ಉತ್ಕೊಳ್ಳೋಣ. ಮಣಿ ಮೇಲೆ ಲಟ್ಟಿಸ್ಕೊಳ್ಳನ್ರಿ. ನೋಡ್ರಿ, ತೀರಾ ತೆಳ್ಳಗೆ ಉತ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ದಪ್ಪನೇ ಇರಬೇಕು, ಸ್ವಲ್ಪ ಮಂದವಾಗಿ ಇರ್ಬೇಕಾಗತ್ತೆ ಚೆನ್ನಾಗಿ. ನೋಡ್ರಿ, ಈ ರೀತಿ ದಪ್ಪನೇ ಲಟ್ಟಿಸ್ಕೊಳ್ಬೇಕಾಗತ್ತೆ. ನಂತರ ಇದನ್ನ ನಾವು ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ್ರಿ. ಸೈಡ್ ಅಲ್ಲಿ ಎಡ್ಚೆಲ್ಲ ನಾವು ತೆಗಿಯೋಣ. ನೋಡ್ರಿ, ಈ ರೀತಿ ಸ್ವಲ್ಪ ದಪ್ಪ ನಾನು ಉತ್ಕೊಂಡಿದೀನಿ. ದಪ್ಪ ಇದ್ದಷ್ಟು ಶಂಕರ್ ಪೋಳಿ ಚೆನ್ನಾಗಿ ಬರುತ್ತೆ. ನೋಡ್ರಿ, ಅದನ್ನ ಉದ್ದುದ್ದಕ್ಕೆ ಒಂದೇ ಲೆವೆಲ್ ಆಗಿ ನಾವು ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಎಲ್ಲಾನು ಇದೇ ರೀತಿನೇ ಕಟ್ ಮಾಡ್ಕೊಳ್ಳೋಣ. ಸೇಮ್ ಒಂದೇ ಸೈಜ್ ಬರುತ್ತೆ. ನೀವು ಬೇಕಿದ್ರೆ ಡೈಮಂಡ್ ಶೇಪ್ ಅಲ್ಲಾದ್ರೂ ಕಟ್ ಮಾಡ್ಕೋಬಹುದು. ನಿಮಗೆ ಯಾವ ಶೇಪ್ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ. ನೋಡ್ರಿ, ಎಲ್ಲಾನು ಒಂದೇ ರೀತಿನೇ ಬಂದಿದೆ. ನೋಡ್ರಿ, ಆಲ್ರೆಡಿ ಒಂದ್ ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿಟ್ಟಿದೀನಿ. ಎಣ್ಣೆ ಕಾದಿದೆ.
ಬನ್ನಿ ಒಂದೊಂದಾಗಿ ಶಂಕರ ಪೋಳಿನ ಹಾಕೊಂಡು ನಾವು ಕರಿಯೋಣ. ನೋಡಿ ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಇದನ್ನ ಕರ್ಕೋಬೇಕಾಗತ್ತೆ. ಬ್ರೌನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಎರಡು ಬದಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಗಡಿಬಿಡಿಯಲ್ಲಿ ಕರದ್ವಿ ಅಂದ್ರೆ ಒಳಗಡೆ ಹಸಿ ಇರುತ್ತೆ ಕಣ್ರಿ, ಹೊರಗೆ ಸುಟ್ಟಿರುತ್ತೆ. ಹಾಗಾಗಿ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನಾವು ಕರ್ಕೊಳ್ಳೋಣ. ನೋಡ್ರಿ, ನೀವು ಬೇಕಿದ್ರೆ ನಿಮ್ಗೆ ಇದು ಸ್ವೀಟ್ ಇಷ್ಟ ಇಲ್ಲ ಅಂದ್ರೆ ಖಾರ ರೂಪದಲ್ಲಾದ್ರೂ ಮಾಡ್ಕೋಬಹುದು. ಸಕ್ಕರೆ ಬದಲಿಗೆ ಉಪ್ಪು, ಖಾರ ಪುಡಿ, ಜೀರಿಗೆ ಹಾಕೊಂಡು ನಾವು ಕಲ್ಸ್ಕೋಬಹುದು. ಹಿಟ್ಟಲ್ಲಿ ಕಲ್ಸ್ಕೊಂಡ್ಬಿಟ್ಟು ಖಾರದ ಶಂಕರ್ ಪೋಳಿ ಕೂಡ ಮಾಡ್ಕೋಬಹುದು. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ ತನಕನು ಈ ಶಂಕರ್ ಪೋಳಿನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬಾಯಲ್ಲಿಟ್ರೆ ಕರಗುತ್ತೆ ಕಣ್ರಿ. ಬಾಯಲ್ಲಿಟ್ರೆ ಯಾಕೆ ಕರಗುತ್ತಪ್ಪ ಅಂದ್ರೆ ನಾವು ಒಂದು 4 ಸ್ಪೂನು ಚಿರೋಟೆ ರವೆ ಹಾಕಿರ್ತೀವಿ, 4 ಸ್ಪೂನು ಅಕ್ಕಿ ಹಿಟ್ಟು ಹಾಕಿರ್ತೀವಿ ಹಿಟ್ಟು ಕಲಸುವಾಗ. ಹಾಗಾಗಿ ಅದು ತುಂಬಾನೇ ಕ್ರಿಸ್ಪಿ ಅಂಡ್ ಟೇಸ್ಟಿ ಕೊಡುತ್ತೆ ಕಣ್ರಿ, ತುಂಬಾನೇ ಚೆನ್ನಾಗಿರುತ್ತೆ. ತುಪ್ಪದಲ್ಲೇ ಕಲ್ಸ್ಕೊಂಡಿರ್ತೀವಿ ಅಲ್ವಾ, ಹಾಗಾಗಿ ಇನ್ನು ಬಾಯಲ್ಲಿ ಕರಗುತ್ತೆ, ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ಗೋಧಿ ಹಿಟ್ಟಲ್ಲಿ ಶಂಕರ್ ಪೋಳಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬೋದು. ಸಕ್ಕರೆ ಬದಲಿಗೆ ಬೆಲ್ಲ, ಮೈದಾ ಬದಲಿಗೆ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ನಾವು ಶಂಕರ್ ಪೋಳಿ ಮಾಡಬೇಕು ಕಣ್ರಿ, ಮಕ್ಕಳಿಗೆ ತುಂಬಾನೇ ಒಳ್ಳೇದು. ನೋಡಿ ಆಗಿದೆ, ಎಲ್ಲಾನು ಒಂದ್ ಪ್ಲೇಟಿಗೆ ಹಾಕೊಂಡಿದೀನಿ. ನೋಡ್ರಿ ಇನ್ನೊಂದು ಬ್ಯಾಚ್ ನಲ್ಲೂ ಕೂಡ ಅದನ್ನು ಕೂಡ ಕರ್ಕೊಂಡಾಗಿದೆ. ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳನ್ರಿ. ಈ ರೆಸಿಪಿ ಇಷ್ಟ ಆತಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಹೀಗೆ ನಮ್ಮ ರೆಸಿಪಿ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.